ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 2 ತಿಂಗಳಿಂದ ನಡೆಯುತ್ತಿದ್ದ ಬಹುದೊಡ್ಡ ಹೈಡ್ರಾಮಾಗೆ ಕೊನೆಗೂ ತೆರೆ ಬಿದ್ದಿದೆ. ಹೈಕಮಾಂಡ್ ಅಳೆದು ತೂಗಿ ಕೊನೆಗೂ 20 ಜನರ ಹೊಸ ಸಚಿವರ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಆದ್ರೆ ಈ ಹೊಸ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಸಚಿವ ಸ್ಥಾನ ಕೈ ತಪ್ಪಿದವರ ಕಣ್ಣು ಕೆಂಪಾಗಿದೆ. ಯಾಕಂದ್ರೆ ಇದು ಕೇವಲ ಸಚಿವ ಸಂಪುಟ ಪುನಾರಚನೆಯಲ್ಲ, ಇದು 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡಿ ಹೈಕಮಾಂಡ್ ಹೆಣೆದಿರುವ ಮಾಸ್ಟರ್ ಗೇಮ್ ಪ್ಲಾನ್. ಈ ಪಟ್ಟಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಂತೂ ಸ್ಪಷ್ಟ, ಇಲ್ಲಿ ಡಿಕೆಶಿ ಪೂರ್ಣ ಪ್ರಮಾಣದ ಮೇಲುಗೈ ಸಾಧಿಸಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹೈಕಮಾಂಡ್ ಅತಿ ದೊಡ್ಡ ಆಘಾತ ನೀಡಿದೆ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿದ್ದ ಘಟಾನುಘಟಿ ನಾಯಕರು, ಸಚಿವರಾಗಿದ್ದ ಹಿರಿಯ ತಲೆಗಳನ್ನೇ ಸಂಪುಟದಿಂದ ಹೊರದಬ್ಬಲಾಗಿದೆ. ಹೊಸಬರಿಗೆ ಇದು ಲಕ್ಕಾಗಿದ್ದು ಮಂತ್ರಿಗಿರಿ ಸಿಕ್ಕವರು ಫುಲ್ ಖುಷ್ ಆಗಿದ್ದಾರೆ. ಹಾಗಾದ್ರೆ ಸಿದ್ದು ಬಣಕ್ಕೆ ಶಾಕ್ ಕೊಟ್ಟಿದ್ಯಾಕೆ? ಚದುರಂಗದಾಟದಲ್ಲಿ ಡಿಕೆಶಿ ಗೆದ್ದಿದ್ ಹೇಗೆ? ರಾಹುಲ್ ಗಾಂಧಿ ಹಾಕಿದ ಆ ಜಾತಿವಾರು ಲೆಕ್ಕಾಚಾರ ಏನು? ಡಿಕೆಶಿ ಹೈಕಮಾಂಡ್ ಮುಂದೆ ತಮ್ಮ ಪಟ್ಟು ಗೆಲ್ಲಿಸಿದ್ದು ಹೇಗೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಜ್ಯ ಕಾಂಗ್ರೆಸ್ ಪಾಲಿಗೆ ಡಿಕೆಶಿ ಓಡೋ ಕುದುರೆ. ಈ ಓಡೋ ಕುದುರೆಯನ್ನೇ ಇಟ್ಕೊಂಡು 2028ರ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ರಾಷ್ಟ್ರ ರಾಜಕೀಯಕ್ಕೆ ಬರಲ್ಲ ಅಂದಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕಿಂತ ಯಾವುದೇ ದೊಡ್ಡ ಸ್ಥಾನಮಾನಗಳಿಲ್ಲ. ಹೀಗಾಗಿ ಪಕ್ಷದ ಹಿರಿಯರಾಗೆ ಇರಬಹುದು ಹೊರತು ಯಾವುದೇ ಹುದ್ದೆಯಲ್ಲಿರೋದಿಕ್ಕೆ ಆಗಲ್ಲ. ಜೊತೆಗೆ ಮೊನ್ನೆ ತಾನೇ ಚುನಾವಣಾ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಬೇರೆ ಹೇಳಿದ್ರು. ಹೀಗಾಗಿಯೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಬದಲಿಗೆ ಡಿಕೆ ಬಣಕ್ಕೆ ಈ ಬಾರಿ ದಿಲ್ಲಿ ನಾಯಕರು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಡಿಕೆ ಮಾತಿಗೆ ಮಣೆ ಹಾಕಿದ್ದಾರೆ ಅನ್ನೋದಕ್ಕಿಂತ ಸಿದ್ದು ಆಟ ಇಲ್ಲಿ ನಡೆದಿಲ್ಲ ಅನ್ನೋದೇ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಜೊತೆಗಿದ್ದ ಪರಮಾಪ್ತನನ್ನೇ ದಿಲ್ಲಿ ನಾಯಕರು ಕಡೆಗಣಿಸಿದ್ದಾರೆ. ಪ್ರಮುಖವಾಗಿ HC ಮಹದೇವಪ್ಪ, HK ಪಾಟೀಲ್, K ವೆಂಕಟೇಶ್, KN ರಾಜಣ್ಣ, ರಹೀಂ ಖಾನ್, ದಿನೇಶ್ ಗುಂಡೂರಾವ್, ಶಿವಾನಂದ ಪಾಟೀಲ್, ಶಿವಣ್ಣ, ಹೀಗೆ ಸಿದ್ದರಾಮಯ್ಯ ಬಣದಲ್ಲಿದ್ದ ದೊಡ್ಡ ನಾಯಕರನ್ನೇ ದೂರ ಇಟ್ಟಿದ್ದಾರೆ. ಆದ್ರೆ ಡಿಕೆಶಿ ಆಶ್ವಾಸನೆ ಕೊಟ್ಟವರಿಗೆಲ್ಲ ಮಂತ್ರಿ ಪಟ್ಟ ಒಲಿದು ಬಂದಿದೆ. ಅದರಲ್ಲಿ ಮೊದಲಿಗರು ಶಿವಲಿಂಗೇಗೌಡ. ಹಾಸನ ಜಿಲ್ಲೆಯ ಅರಸೀಕೆರೆಯ ಶಿವಲಿಂಗೇಗೌಡರು JDS ಪಕ್ಷದಲ್ಲಿದ್ದವರು. ಇವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದವರೇ ಡಿಕೆಶಿ. ಇವರಿಗೀಗ ಮಂತ್ರಿ ಪಟ್ಟ ಸಿಕ್ಕಿದೆ. ಇನ್ನು ಲಕ್ಷ್ಮಣ್ ಸವದಿ, ಬಿಜೆಪಿ ಜೊತೆ ಮುನಿಸಿಕೊಂಡಿದ್ದ ಲಕ್ಷ್ಮಣ ಸವದಿಯನ್ನು ಇದೇ ಡಿಕೆಶಿ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ರು. ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ ಮಂತ್ರಿ ಮಾಡ್ತೀನಿ ಅಂದಿದ್ರು. ಅದರಂತೆ ಈಗ ಮಂತ್ರಿ ಸ್ಥಾನ ಕರುಣಿಸಿದ್ದಾರೆ. ಇನ್ನು ಡಿಕೆಶಿಯ ಪರಮಾಪ್ತ ಮಾಗಡಿ ಬಾಲಕೃಷ್ಣಗೂ ಮಂತ್ರಿ ಸ್ಥಾನ ಸಿಕ್ಕಿದೆ. ಹಾಗೆ ಚೆಲುವರಾಯಸ್ವಾಮಿ, ಮಾಜಿ ಸಿಎಂ ಬಂಗಾರಪ್ಪ ಮಗ ಮಧು ಬಂಗಾರಪ್ಪ, ಅಜಯ್ ಸಿಂಗ್, ಹೀಗೆ ಹೊಸ ಮುಖಗಳ ಜೊತೆಗೆ ಡಿಕೆಶಿ ಆಪ್ತರಿಗೆ ಮಣೆ ಹಾಕಲಾಗಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿಗೆ ಈ ಬಾರಿ ಒಂದೇ ಒಂದು ಸಚಿವ ಸ್ಥಾನ ನೀಡಲಾಗಿದೆ. ಅದು ಕೂಡ ಅವರ ಪುತ್ರ ಯತೀಂದ್ರ ಮಾತ್ರ ಜಿಲ್ಲೆಯ ಏಕೈಕ ಸಚಿವರಾಗಿದ್ದಾರೆ. ಅಚ್ಚರಿ ಅಂದ್ರೆ ಕೊಪ್ಪಳ, ಬೆಳಗಾವಿ, ದಾವಣಗೆರೆ ಜಿಲ್ಲೆಗೆ 2 ಸಚಿವ ಸ್ಥಾನ ಸಿಕ್ಕಿದೆ. ಇದೇ ಕಾರಣಕ್ಕೆ ಸಿದ್ದು ಹಾಗೂ ಡಿಕೆಶಿ ಮಧ್ಯೆ ಶೀತಲ ಸಮರಕ್ಕೆ ಕಾರಣ ಆಗಿರೋದು ಅಂತ ರಾಜಕೀಯ ಪಡಸಾಲೆಯಲ್ಲಿ ಮಾತನಾಡಿಕೊಳ್ತಿದ್ದಾರೆ. ಆತ್ಮೀಯರೇ, ಡಿಕೆಶಿ ಸಂಪುಟದಲ್ಲಿ ದಿಲ್ಲಿ ನಾಯಕರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಯುವ ಪಡೆ ಜಾತಿವಾರು, ಜಿಲ್ಲಾವಾರು ಅಂತೆಲ್ಲ ಅಳೆದು ತೂಗಿ ಮಂತ್ರಿ ಸ್ಥಾನ ಹಂಚಿಕೆ ಮಾಡಿದ್ದಾರೆ. ಈ ಮೂಲಕ ಎಲ್ಲ ಸಮುದಾಯದ ಮನ ಗೆಲ್ಲೋದ್ರಲ್ಲಿ ದಿಲ್ಲಿ ನಾಯಕರು ಸಕ್ಸಸ್ ಕಂಡಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಡಿಕೆಶಿ ಸಂಪುಟದಲ್ಲಿ 32 ಸಚಿವರಿದ್ದಾರೆ. ಈ 32 ಸಚಿವರಲ್ಲಿ 7 ಮಂದಿ ಫಸ್ಟ್ ಟೈಮ್ ಸಚಿವರಾಗಿದ್ದಾರೆ. ಬಸವಂತಪ್ಪ, ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಶಿವಲಿಂಗೇಗೌಡ, HC ಬಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರಿಗೆ ಮೊದಲ ಬಾರಿ ಸಚಿವ ಸ್ಥಾನ ಕರುಣಿಸಲಾಗಿದೆ. ಈ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸಬರನ್ನ ಪರಿಗಣಿಸಲಾಗುತ್ತೆ ಅನ್ನೋ ಸಂದೇಶ ನೀಡಲಾಗಿದೆ. ಜೊತೆಗೆ ಜಾತಿವಾರು ಸಮೀಕರಣವನ್ನ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ದೊಡ್ಡ ಸ್ಥಾನಮಾನ ಸಿಕ್ಕಿದೆ. ಒಟ್ಟು 7 ಸಚಿವರು, ಅದರಲ್ಲಿ ರಾಯರೆಡ್ಡಿ, ಕಾಶಪ್ಪನವರು, ಮಲ್ಲಿಕಾರ್ಜುನ, MB ಪಾಟೀಲ್, ಈಶ್ವರ ಖಂಡೆ, ಶರಣಪ್ರಕಾಶ್ ಪಾಟೀಲ್,
ಇನ್ನು ಎಸ್ಸಿ ಸಮುದಾಯಕ್ಕೂ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಮಣೆ ಹಾಕಿದೆ. ಲಿಂಗಾಯತರಂತೆ ಎಸ್ಸಿ ಸಮುದಾಯಕ್ಕೂ 7 ಸಚಿವ ಸ್ಥಾನ ನೀಡಲಾಗಿದೆ. ಇದರಲ್ಲಿ 3 ಬಲ ಸಮುದಾಯ, 2 ಎಡ ಸಮುದಾಯ, 1 ಲಂಬಾಣಿ, 1 ಭೋವಿ. ಇದು ರಾಜ್ಯದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಎಸ್ಸಿ ಸಮುದಾಯಕ್ಕೆ ಇಷ್ಟೊಂದು ಸಚಿವ ಸ್ಥಾನ ನೀಡಿರೋದು. ಇನ್ನು ಹಿಂದುಳಿದ ವರ್ಗಕ್ಕೂ 7 ಮಂದಿಗೆ ಹುದ್ದೆ ನೀಡಿದ್ದಾರೆ. 5 ಮಂತ್ರಿ ಸ್ಥಾನ, 2 ಸದನಗಳ ಉಪಸಭಾಪತಿ ಸ್ಥಾನ ಹಿಂದುಳಿದ ವರ್ಗಕ್ಕೆ ಸಿಕ್ಕಿದೆ. ಹಾಗೆ ಒಕ್ಕಲಿಗ ಸಮುದಾಯದಲ್ಲಿ 5 ಸಚಿವರನ್ನಾಗಿ ಮಾಡಲಾಗಿದೆ. ಸಿಎಂ ಆಗಿರೋ ಡಿಕೆಶಿ, ಚೆಲುವರಾಯಸ್ವಾಮಿ, ಎಚ್.ಸಿ. ಬಾಲಕೃಷ್ಣ, ಶಿವಲಿಂಗೇಗೌಡ ಹಾಗೂ ಕೃಷ್ಣೇ ಬೈರೇಗೌಡ. ಇನ್ನು ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಸಮುದಾಯದಲ್ಲಿ 3 ಸಚಿವರು, 1 ಪರಿಷತ್ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಎಸ್ಟಿ ಸಮುದಾಯದಲ್ಲಿ 3 ಮಂದಿಗೆ ಮಣೆ ಹಾಕಿದ್ರೆ, ರೆಡ್ಡಿ ಸಮುದಾಯದಲ್ಲಿ 2 ಅಧಿಕಾರ ನೀಡಲಾಗಿದೆ. 1 ಸಚಿವ ಸ್ಥಾನ, ಮತ್ತೊಂದು 1 ವಿಧಾನಸಭೆ ಸ್ಪೀಕರ್ ಸ್ಥಾನ. ಹೀಗೆ ಎಸ್ಸಿ, ಎಸ್ಟಿ, ಒಬಿಸಿ, ಅಲ್ಪಸಂಖ್ಯಾತ ಅಂತ 38 ಹುದ್ದೆಗಳಲ್ಲಿ 24 ಸ್ಥಾನಮಾನಗಳನ್ನ ಹಂಚಿಕೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಜಾತಿವಾರು ಅಸಮಾಧಾನಕ್ಕೆ ಬ್ರೇಕ್ ಹಾಕಿದಂತಾಗಿದೆ. ಜೊತೆಗೆ ಎಲ್ಲಾ ಸಮುದಾಯದವರನ್ನು ಮನವೊಲಿಸೋ ಕೆಲಸ ಮಾಡಿದಂತಾಗಿದೆ. ರಾಹುಲ್ ಗಾಂಧಿಯ ಈ ಪ್ಲಾನ್ ಹಿಂದೆ ಇರೋದು 2028ರ ರಣತಂತ್ರ. ಮುಂದಿನ ಚುನಾವಣೆಯಲ್ಲೂ ನಮ್ಮದೇ ಸರ್ಕಾರ ಬರಬೇಕು ಅನ್ನೋ ಕಾರಣಕ್ಕೆ ಈ ತಂತ್ರ ಹೆಣೆದಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದು ಪಟ್ಟಿಗೆ ಅಷ್ಟೊಂದು ಸ್ಥಾನಮಾನ ನೀಡಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಿಎಂ ಸ್ಥಾನ ಹೋಗಿದ್ದಾಯ್ತು, ಸಂಪುಟ ವಿಸ್ತರಣೆಯೂ ಆಯಿತು. ಈಗ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನೋದೇ ಎಲ್ಲರ ಕುತೂಹಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.